ಭಾರತದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿ ಇರ್ತಾನೆ, ದೊಡ್ಡ ವ್ಯಾಪಾರಿ, ದೊಡ್ಡ ಶ್ರೀಮಂತ ವ್ಯಾಪಾರಿ. ಅವನು ಒಂದು ಸರಿ ಭಾರತಕ್ಕೆ ಬರಬೇಕಾಗತ್ತೆ ವ್ಯಾಪಾರಕ್ಕೋಸ್ಕರವಾಗಿ. ಹಿಂದೆ ಎಲ್ಲ ಬೇರೆ ಬೇರೆ ದೇಶ ವಿದೇಶಗಳಿಗೆಲ್ಲ ವ್ಯಾಪಾರಕ್ಕೆ ಹೋಗ್ತಾಯಿದ್ರು. ಹೋದರೆ ಸುಮಾರು ತಿಂಗಳಗಟ್ಟಲೆ ಇರಬೇಕಾಗ್ತಾಯಿತ್ತು. ಆ ಥರ ಎಲ್ಲ ಬೇರೆ ಬೇರೆ ದೇಶಗಳೆಲ್ಲ ಹೋಗ್ತಾಯಿದ್ರು. ಅವನು ಒಂದು ಸರಿ ಏನಾಗುತ್ತೆ ಅಂತಂದ್ಬಿಟ್ರೆ, ಯಾವುದೋ ಒಂದು ಅಲ್ಲೇ ಪರ್ಷಿಯಾದಲ್ಲೇ ಅವನು ಒಂದು ಯಾವುದೋ ಫಂಕ್ಷನಿಗೆ ಏನು ಹೋಗಿದ್ದಾಗ ಒಂದು ಗಿಳಿ ಸುಂದರವಾಗಿ ಹಾಡ್ತಾ ಇತ್ತಂತೆ, ಸುಂದರ ಹಾಡ್ತಾಯಿತ್ತು. ಅದನ್ನು ಕೇಳಿಸ್ಕೊಂಡ್ಬಿಡ್ತಾನೆ. ಅದು ಏನು ಮಾಡ್ತಾಯಿತ್ತು ಅಂತಂದ್ಬಿಟ್ಟು ಎಲ್ಲರೂ ಜನ ಸೇರಿರ್ತಾರಲ್ಲ, ಏನಾದ್ರು ಫಂಕ್ಷನ್ ಜನ ಸೇರಿದ್ರು, ಅಲ್ಲಿ ಹೋಗ್ಬಿಟ್ಟು ಮರದ ಮೇಲೆ ಕೂತ್ಕೊಂಡು ಹಾಡೋದಂತೆ. ಜನರೆಲ್ಲ ಕೇಳ್ತಾ ಇದ್ರಂತೆ, ತುಂಬ ಸಂತೋಷ ಪಡ್ತಾಯಿದ್ರು. ಯಾರಿಗೂ ಸಿಗ್ತಾ ಇರಲಿಲ್ಲಂತೆ, ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಹಾಡ್ತಾಯಿತ್ತು, ಹಿಡಿಯೋಕೆ ಮಾತ್ರ ಆಗ್ತಾ ಇರಲಿಲ್ಲ ಅದನ್ನು. ಇವನು ಒಂದು ದಿವಸ ಹಾಗೆ ಕೇಳ್ತಾನೆ. ಕೇಳಿದಾಗ ಅವನಿಗೆ ಅನಿಸುತ್ತೆ, ಹೇಗಾದರೂ ಮಾಡಿ ಇದನ್ನು ಹಿಡಿಲೇಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ, ಹಠ ಮಾಡ್ತಾನೆ. ಹಾಗೂ ಕೂಡ ಹಿ ಸಕ್ಸೀಡೆಡ್ ಇನ್ ಕ್ಯಾಚಿಂಗ್ ಇಟ್. ಅವನು ಮನೆಯಲ್ಲಿ ತಂದು ಇಟ್ಕೋತಾನೆ, ಒಂದು ಪಂಜರದಲ್ಲಿ ಇಟ್ಕೋತಾನೆ. ಪ್ರತಿದಿನ ಚೆನ್ನಾಗಿ ಹಾಡ್ತಾ ಇತ್ತಂತೆ, ಅದನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ. ಅದಕ್ಕೆ ಏನು ಚೆನ್ನಾಗಿ ಒಳ್ಳೆ ಮೃಷ್ಟಾನ್ನ ಭೋಜನ ಕೊಡ್ತಾಯಿದ್ದ. ಆಮೇಲೆ ಪಂಜರವನ್ನು ಕೂಡ ಚಿನ್ನದ ಪಂಜರ ಮಾಡಿದ್ದಂತೆ. ಆಮೇಲೆ ಅದು ಓದ್ಕೊಂಡು ಕಿರೀಟ ಥರನೂ ಕೂಡ ಹಾಕಿದ್ದಂತೆ, ಚಿನ್ನದ ಕಿರೀಟ ಅಂತ ಏನೆಲ್ಲ ಮಾಡಿದ್ದ. ಅಷ್ಟು ಚೆನ್ನಾಗಿ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾ ಇದ್ದ, ಭಾಳ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಮತ್ತು ಈತ ಒಂದು ಸತಿ ಅವನು ಭಾರತಕ್ಕೆ ವ್ಯಾಪಾರಕ್ಕೆ ಬರಬೇಕಾಯ್ತು. ಆಗ ತಮ್ಮ ಅನುಯಾಯಿಗಳು ಎಲ್ಲ ಸರ್ವೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ನ ಕೆಲಸಗಾರರೆಲ್ಲ, ಅವ್ರ ಹತ್ರೆಲ್ಲ ಕೇಳಿದ್ದೆ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ಭಾರತ ದೊಡ್ಡ ಶ್ರೀಮಂತ ದೇಶ, ಅಲ್ಲಿ ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ವಸ್ತುಗಳೆಲ್ಲ ಸಿಕ್ಕುತ್ತೆ, ನೀವು ಏನೇನು ವಸ್ತುಗಳು ಬೇಕೋ ಕೇಳಿ, ನಾನು ತೊಗೊಂಬರ್ತೀನಿ ನಿಮಗೋಸ್ಕರ ಅಂತಂದ್ಬಿಟ್ಟು. ಅವರೆಲ್ಲ ಹೇಳಿದ್ರು, ನಮಗದು ಬೇಕು, ಕಾಶ್ಮೀರಿ ಶಾಲ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಹೇಳಿದರು. ಆಯಿತು ಅಂತ ಹೇಳ್ಕೊಂಡು ಎಲ್ಲ ಪಟ್ಟಿ ಮಾಡ್ಕೊಂಡ. ಆಮೇಲೆ ಈ ಗಿಳಿ ಅಂತ ಕೇಳಿದನಂತೆ, ನಿನಗೇನು ಬೇಕು ಅಂತ ಗಿಳಿನ ಕೇಳಿದನು. ಆ ಗಿಳಿ ಹೇಳ್ತಂತೆ, ಅಲ್ಲಿ ಭಾರತದಲ್ಲಿ ಬೇರೆ ಗಿಳಿಗಳೆಲ್ಲ ಇರ್ತಾವಲ್ಲ, ಗಿಳಿಗಳ ಹತ್ರ ಕೇಳ್ಕೊಂಬ, ಹೇಳೋವರಿಗೆ ನಂದೊಂದು ಸಂದೇಶ ಉಂಟು, ಆ ಸಂದೇಶವನ್ನು ಆ ಗಿಳಿಗಳಿಗೆ ಹೇಳು ಅಂತ. ಏನು ಸಂದೇಶ? ಏನಂತಂದರೆ, ನಾನು ಅತ್ಯಂತ ಕಷ್ಟದಲ್ಲಿದ್ದೀನಿ, ನೋವಿನಲ್ಲಿದ್ದೀನಿ, ಸಂಕಟದಲ್ಲಿದ್ದೀನಿ, ಇದನ್ನು ಅವರಿಗೆ ಹೇಳು ಅಂತ. ಇವನಿಗೆ ಆಶ್ಚರ್ಯ ಆಯ್ತಂತೆ, ಇಷ್ಟು ಚೆನ್ನಾಗಿ ನೋಡ್ಕೋತೀನಿ ನಾನು ಇದನ್ನು, ಇಷ್ಟು ಚೆನ್ನಾಗಿದೆ, ಆದರೂ ಕೂಡ ಇದೊಂದು ಸಂಕಟದಲ್ಲಿದ್ದೀನಿ, ನೋವಿನಲ್ಲಿದ್ದೀನಿ ಅಂತ ಹೇಳುತ್ತಲ್ಲ, ಏನಿದು ಅಂತ ಆಶ್ಚರ್ಯ ಆಯ್ತಂತೆ. ಆಯಿತು, ನಾನು ಹೇಳ್ತೀನಿ ಅಂತ ಹೇಳಿದ್ನಂತೆ. ಅವನು ಕೇಳ್ಕೊಂಡು ಬರ್ತಾನೆ, ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿ ಅವ್ರು ಏನೇನು ಎಲ್ಲ ಕೇಳಿದ್ರಲ್ಲ ಆ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡಾದ್ಮೇಲೆ ಒಂದು ದಿವಸ ಒಂದು ಮರದ ಕೆಳಗಡೆ ಕೂತಿದ್ದಂತೆ, ಮೇಲ್ಗಡೆ ಗಿಳಿಗಳಿದ್ದುವಂತೆ. ಗಿಳಿಗಳ ಅವಾಗ ಅವನಿಗೆ ನೆನಪಾಯಿತು ಈ ಗಿಳಿ ಹೇಳಿದ ಸಂದೇಶ. ಅವನು ಹೇಳಿದಂತೆ, ಈ ರೀತಿ ನಮ್ಮಲ್ಲಿ ಒಂದು ಗಿಳಿ ಇದೆ, ಪಂಜರದಲ್ಲಿದೆ, ತುಂಬ ಚೆನ್ನಾಗಿ ಸಾಕ್ತಾಯಿದ್ದೀನಿ, ಭಾಳ ಪ್ರೀತಿಯಿಂದ ನೋಡ್ಕೋತಾ ಇದ್ದೀನಿ, ಅದು ನಿಮಗೊಂದು ಸಂದೇಶ ಕಳಿಸಿದೆ, ಹೀಗೆ ಅದು ತುಂಬ ಸಂಕಟದಲ್ಲಿದೆಯಂತೆ, ನೋವಿನಲ್ಲಿದೆಯಂತೆ, ಈ ಸಂದೇಶವನ್ನು ಅದು ಕಳಿಸಿದೆ ಅಂತ ಹೇಳಿದಂತೆ. ಅವೆಲ್ಲ ಒಂದು ಗಿಳಿ ಇದ್ದಕ್ಕಿದ್ದಂಗೆ ತಪ್ಪಂತ ಕೆಳಗೆ ಬಿದ್ದುಬಿಡ್ತಂತೆ ಮರದಿಂದ. ಇವನಿಗೆ ತುಂಬ ಸಂಕಟ ಆಯಿತು. ಅಯ್ಯೋ, ನಾನು ಯಾತಕ್ಕೆ ಈ ಸಂದೇಶ ಹೇಳಿದೆ, ಅದು ಕೆಳಗಡೆ ಬಿದ್ದೋಯ್ತಲ್ಲ, ಏನಾಯಿತೋ ಏನೋ ಸತ್ತೋಗುತ್ತಲ್ಲ ಇದು ಅಂತಂದ್ಬಿಟ್ಟು ಭಾಳ ತುಂಬ ನೋವಾಯ್ತಂತೆ. ಏನು ಮಾಡೋದು, ಇನ್ನೇನು ಮಾಡೋಕ್ಕಾಗತ್ತೆ, ಆಯಿತು ಅಂತಂದ್ಬಿಟ್ಟು ಅವನು ವಾಪಸ್ ಹೋದನಂತೆ. ವಾಪಸ್ ಹೋಗ್ಬಿಟ್ಟು ಅವ್ರು ಯಾರ್ಯಾರಿಗೆ ಏನೇನು ತಂದಿದ್ದನ್ನೆಲ್ಲ ಕೊಟ್ಟಂತೆ. ಆಮೇಲೆ ಗಿಳಿ ಹತ್ರ ಹೋದಂತೆ. ಗಿಳಿ ಕೇಳಿತಂತೆ, ನನ್ನ ಸಂದೇಶವನ್ನು ತಲುಪಿಸ್ದ. ನೀನು ಎಂಥ ಸಂದೇಶ ಕೊಟ್ಟೆ? ನಾನು ಅದು ಹೇಳಿದ ತಕ್ಷಣ ಒಂದು ಗಿಳಿ ಕೆಳಗಡೆ ಬಿದ್ದೋಯ್ತು, ಯಾಕೆ ಈ ಥರ ಹೇಳಿದೆ ಅಂತಂದ್ಬಿಟ್ಟು ಕೆಳಗಡೆ ದಪ್ಪಂತ ಬಿದ್ದುಬಿಡ್ತಂತೆ. ಆಗ ಆ ಗಿಳಿನ ಪಂಜರಗಳ ಮೇಲ್ಗಡೆ ಕೂತಿತ್ತಂತೆ, ತಪ್ಪಂತ ಅಲ್ಲೇ ಬಿದ್ದುಬಿಡ್ತು, ಸತ್ತು ಒಂಥರ ಬಿದ್ದುಬಿಡ್ತು. ಇವನಿಗೆ ಮತ್ತಷ್ಟು ಸಂಕಟ, ಇದು ಅಲ್ಲೂ ಒಂದು ಹೀಗಾಯಿತು, ಇಲ್ಲೂ ಈ ಥರ ಆಯ್ತಲ್ಲ ಅಂತ ತುಂಬ ಸಂಕಟ ಆಯ್ತಂತೆ. ಆಮೇಲೆ ಏನು ಮಾಡೋದು, ಅದು ಸತ್ತೋಗಿದೆ. ಮೆಲ್ಲಗೆ ಪಂಜರ ತೆಗೆದಂತೆ, ಬಾಗಿಲು ತೆಗೆದಂತೆ, ತೆಗೆದುಬಿಟ್ಟು ಒಂದು ಗೋಡೆ ಮೇಲೆ ತಗೊಂಡು ಹೊರಗಡೆ ಇಟ್ಟನಂತೆ. ಇಟ್ಟ ತಕ್ಷಣ ರೆಕ್ಕೆ ಬಿಚ್ಚಿಬಿಟ್ಟು ಹೊಟ್ಟೋಗ್ಬಿಡ್ತಂಥದ್ದು. ಅಂದರೆ ಯಾಕೋಸ್ಕರ ಈ ಕಥೆ ಹೇಳಿದೆ ಅಂತಂದ್ಬಿಟ್ರೆ, ಸ್ವಾತಂತ್ರ್ಯಕ್ಕೆ ಎಷ್ಟೊಂದು ಬೆಲೆ ಇದೆ ಅಂತಂದ್ಬಿಟ್ಟು. ಎಷ್ಟೇ ನಾವು ಸುಖವಾಗಿರ್ಬೋದು, ಏನೇ ಆಗಿರ್ಬೋದು, ಸುಖ ಸಂಪತ್ತಿರ್ಬೋದು, ಎಲ್ಲ ಇರ್ಬೋದು, ಆದರೂ ಕೂಡ ಸ್ವಾತಂತ್ರ್ಯಕ್ಕಿರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ಅದರಿಂದ ಈ ಸ್ವಾತಂತ್ರ್ಯ ನಾನು ಬಂಧನದಲ್ಲಿದ್ದೀನಿ, ನಾನು ಮುಕ್ತನಾಗಬೇಕು ಅಂತಕ್ಕಂಥ ಪ್ರಜ್ಞೆ ಮನುಷ್ಯನಿಗೆ ಮಾತ್ರ ಬರೋಕ್ಕೆ ಸಾಧ್ಯ.
ಇದು ಮನುಷ್ಯತ್ವದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ನಾವು ಹೇಳ್ಬೋದು. ಹೀಗೆ 4 ಮುಖ್ಯವಾದ ಲಕ್ಷಣಗಳನ್ನು ನಾವು ಗುರುತಿಸ್ಬೋದು ಮನುಷ್ಯತ್ವದ ಲಕ್ಷಣ. ಒಂದು ಸೆಲ್ಫ್ ಅವೇರ್ನೆಸ್ಸು, ನೈತಿಕ ಪ್ರಜ್ಞೆ, ಮತ್ತೊಂದು ಕಾನ್ಸೆಪ್ಚುಯಲೈಸೇಷನ್, ಆಮೇಲೆ 4ನೇದು ಸ್ವಾತಂತ್ರ್ಯ ಪ್ರಜ್ಞೆ. ಇವು 4 ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮನುಷ್ಯತ್ವದ ಲಕ್ಷಣ. ಈ ರೀತಿ ಮನುಷ್ಯರಾಗುವಂಥ ಶಿಕ್ಷಣ ನಮಗೆ ಬೇಕು ಅಂತ ಸ್ವಾಮಿ ವಿವೇಕಾನಂದರ ಒಂದು ಆಶಯ. ಓಂ ಶಾ